ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸಾರಿ, ಫಸ್ಟ್ ಆಫ್ ಆಲ್ ನಾನು ಇಷ್ಟು ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ರೆಸಿಪೀಸ್ ವೀಡಿಯೋಸ್ನ. ಯಾಕಂದರೆ ಈಗ ಗ್ಯಾಸ್ ಪ್ರಾಬ್ಲಮ್ ನಿಮಗೆ ಗೊತ್ತಿದೆ. ನಮ್ಮ ಮನೇಲಿ ಖಾಲಿಯಾಗಿ ಇಷ್ಟು ದಿನ ಆದರೂ ನಮ್ಗೆ ಗ್ಯಾಸೇ ಸಿಗ್ತಾಯಿಲ್ಲ. ಹಾಗಾಗಿ ನಾನು ರೆಸಿಪೀಸ್ ವೀಡಿಯೋನ ಹಾಕ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆ ನನ್ನ ಮಿನಿ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನನ್ನ ರೆಸಿಪೀಸ್ ವೀಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಾ ಈ ವಿಡಿಯೋಸ್ಗೂ ಹಾಗೆ ಸಪೋರ್ಟ್ ಮಾಡಿ. ಗ್ಯಾಸ್ ಬರೋ ತನಕ ಅಷ್ಟೇ ನಾನು ಮಿನಿ ಬ್ಲಾಗ್ಸ್ನ ಹಾಕೋದು. ಅಲ್ಲಿವರೆಗೂ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಇವತ್ತು ದಿನಚರಿ ನಂದು ಯಾವ ರೀತಿಯಾಗಿತ್ತು ಅಂದರೆ, ಈಗ ರಂಜಾನ್ ತಿಂಗಳಲ್ವ, ಹಾಗಾಗಿ ಸ್ವಲ್ಪ ನಮಾಜಿ ಮಾಡಿಕೊಂಡು ಸೆಹರಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆಯ ಹ್ಯಾಸ್ ಯೂಶುವಲ್ ಹೌಸ್ ವೈಫ್ ಕೆಲಸ ಇರ್ತಾವಲ್ವ, ಆ ಕೆಲಸ ಥರನೇ ನಂದು ಇತ್ತು. ನಾನು ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹೋಗಲಿಕ್ಕೆ ಹಾಕಿಬಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಪಾತ್ರೆಗಳಿದ್ವು. ಈಗ ಗ್ಯಾಸ್ ಖಾಲಿಯಾಗಿ ನಮ್ಮ ಮನೇಲಿ ಒಂದು 4-5 ದಿನವೇ ಆಯಿತು. ನಮಗೆ ಸಿಲಿಂಡ್ರ್ ಎಲ್ಲೂ ಕೂಡ ಸಿಗ್ತಾಯಿಲ್ಲ. ಎಷ್ಟು ಕಡೆ ಕೇಳಿಬಂದ್ರೂ ಸಿಗ್ತಾಯಿಲ್ಲ. ಬುಕ್ ಮಾಡಿದ್ರೂ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿಬಿಟ್ಟು ಅದಕ್ಕಾಗಿ ಮಿನಿ ಬ್ಲಾಗ್ಸ್ನ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಇದೇ ರೀತಿ. ಇಲ್ಲಿವರೆಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಈಗ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ವಾಕ್ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅಂದರೆ ಸ್ವಲ್ಪ ಕತ್ಲೆ ಇತ್ತು ಆಚೆ, ಸ್ವಲ್ಪ ಕತ್ಲಲ್ಲಿ ಒಬ್ಬಳೇ ಹೋಗೋದಕ್ಕೆ ಭಯ ಅಲ್ವಾ. ಆದ್ರೂ ಪರವಾಗಿಲ್ಲ, ಹೋಗೋಣ ವಾಕ್ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತೇಳಿ ಪಾತ್ರೆ ಎಲ್ಲ ಬೇಗ ತೊಳೆದಿಟ್ಟು ಆಚೆ ನೋಡಿದೆ ವಿಂಡೋಯಿಂದ. ಬಟ್ ಇನ್ನೂ ಕತ್ಲೆ ಇತ್ತು, ಏನು ಮಾಡೋಕ್ಕಾಗಲ್ಲ. ಒಂಚೂರು ವಾಕ್ ಮಾಡಿಬಿಟ್ಟು ಬಂದು ಮಲ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ವಾಕ್ ಮಾಡೋಕ್ಕೆ ಹೋದೆ. ಬಟ್ ನಾನು ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಒಂದು. ಅಲ್ಲಿ ನಾಯಿಗಳು ಎಷ್ಟೊಂದು ಇದ್ವು ಅಂದರೆ ಆಚೆ ಹೋಗಲಿಕ್ಕೆ ನಂಗೆ ಆಗಲಿಲ್ಲ. ಯಾಕಂದ್ರೆ ಅಷ್ಟು ಭಯ ಆಗ್ತಿತ್ತು. ಅವು ಬೊಗಳ್ಕೊಂತ ಅಂದರೆ ಮುಂದೆನೇ ಬಂದುಬಿಡ್ತಿದ್ವು. ಯಾಕೆ ಬೇಕಪ್ಪ ಈ ವಾಕ್, ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆಗೆ ವಾಪಸ್ ಬಂದುಬಿಟ್ಟೆ. ಈ ವಾಕ್ ಮಾಡೋದು ಬೇಡ, ಏನೂ ಬೇಡ, ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಅಂದ್ಕೊಂಡ್ಬಿಟ್ಟು ಬಂದುಬಿಟ್ಟೆ ಮನೆಗೆ ಬಂದಾದಮೇಲೆ ಬಟ್ಟೆ ಎಲ್ಲ ಒಗ್ದಾಗಿತ್ತಲ್ವ, ಇನ್ನೇನು ಮಾಡೋದು, ಮೇಲೆ ತಗೊಂಡು ಹೋಗ್ಬಿಟ್ಟು ಇದನ್ನು ಒಣಗ್ಲಿಕ್ಕೆ ಹಾಕಿಬಿಟ್ಟು ನಾನು ಮಲ್ಕೊಂಬಿಟ್ರೆ ಮುಗೀತು ನನ್ನ ಕೆಲಸ ಅನ್ನಂಗೆ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎಲ್ಲ ಒಣಗ್ಲಿಕ್ಕೆ ಹಾಕಿಬಿಟ್ಟೆ. ಹ್ಯಾಸ್ ಯೂಶುವಲ್ ಹೌಸ್ ವೈಫ್ ಕೆಲಸ ಏನಿರುತ್ತೆ ನಂದು ಅದೇ ರೀತಿ. ಬೇಜಾರಾಗಬೇಡಿ, ನನ್ನ ರೆಸಿಪೀಸ್ ವೀಡಿಯೋನ ನಾನು ಶೇರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಪ್ರಾಬ್ಲಮ್ ಇದೆ. ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.